ಶಾಂತಿ ಮುರಳಿ ದಿನಾಂಕ 22/4/2025 ಮುರಳಿಯ ವರದಾನ संकल्प को भी चेक कर व्यर्थ के खाते को समाप्त करने वाले ಶ್ರೇಷ್ಠ ಸೇವಾಧಾರಿ ಭವ. ಸಂಕಲ್ಪವನ್ನು ಚೆಕ್ ಮಾಡಿಕೊಂಡು ವ್ಯರ್ಥದ ಖಾತೆಯನ್ನು ಸಮಾಪ್ತ ಮಾಡುವಂತಹ ಶ್ರೇಷ್ಠ ಸೇವಾಧಾರಿ ಭವ. ಬಾಬಾ ನಮಗೆ ಸಂಕಲ್ಪಗಳನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ. ಯಾಕೆಂದರೆ ಈ ಸಮಯದಲ್ಲಿ ಬಾಬಾ ಈ ಸೃಷ್ಟಿ ನಾಟಕದಲ್ಲಿ ಬಂದಿರೋದೇ ನಾವೆಲ್ಲ ಆತ್ಮರನ್ನು ವಾಪಸ್ ಸತೋಪ್ರಧಾನ್ ಮಾಡೋದಕ್ಕಾಗಿ, ಪತಿತಾತ್ಮರನ್ನು ಪಾವನ ಮಾಡೋದಕ್ಕಾಗಿ. ಆತ್ಮ ಈ ಸಮಯದಲ್ಲಿ ಮನಸ್ಸಿನ ಸಂಕಲ್ಪಗಳಿಗೆ ವಶೀಭೂತ ಆಗಿದೆ. ಅದಕ್ಕಾಗಿ ಬಾಬಾ ನಮಗೆ ನಾಲೇಜ್ನ ಬೆಳಕು ಕೊಡ್ತಾರೆ. ಮಕ್ಕಳೇ, ನೀವು ಸಂಕಲ್ಪಗಳನ್ನು ಸದಾ ಚೆಕ್ ಮಾಡಿಕೊಡ್ರಿ. ಸಂಕಲ್ಪಗಳನ್ನು ಕೂಡ ಚೆಕ್ ಮಾಡಿಕೊಂಡು ಯಾವುದೇ ಥರದ ಸಂಕಲ್ಪಗಳಿದ್ರೂ ಅದನ್ನು ಬಾಬಾಗೆ ಅರ್ಪಣೆ ಮಾಡಿರಿ. ನೀವು ನಿಮ್ಮ ಮೂಲ ಆತ್ಮದ ಸ್ವರೂಪದಲ್ಲಿ ಸ್ಥಿತ ಆಗ್ರಿ. ನಾನು ಯಾರು ಅನ್ನುವಂಥ ಸ್ಮೃತಿ ಇರಲಿ. ಅಂದರೆ ನಾನು ಪವಿತ್ರ ಆತ್ಮ ಇದ್ದೀನಿ. ಆತ್ಮನ ಮೈಂಡಲ್ಲಿ ಏನು ಸಂಕಲ್ಪಗಳು ನಡೀತವೆ, ಆ ಸಂಕಲ್ಪಗಳು ಹೆಚ್ಚಾಗಿ ಕಲಿಯುಗದ ದೃಶ್ಯಗಳು, ಕಲಿಯುಗದ ಮಾತುಗಳಿಗೆ ಸಂಬಂಧಿಸಿದಂತೆ ನಡೀತಾ ಇರ್ತದೆ. ಯಾಕಂದರೆ ಮನಸ್ಸು ದ್ವಾಪರ ಯುಗದಿಂದ ಮಾಯೆಗೆ ವಶೀಭೂತ ಆಗಿರುವ ಕಾರಣದಿಂದ ಮಾಯೆಯ ಒಂದು ಜಗತ್ತಿನ ವಿಚಾರಗಳೇ ಸಂಕಲ್ಪದ ರೂಪದಲ್ಲಿ ನಡೀತಾ ಇರ್ತವೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸಂಕಲ್ಪಗಳನ್ನು ಮೊದಲು ಚೆಕ್ ಮಾಡಿಕೊಡ್ರಿ. ವ್ಯರ್ಥದ ಖಾತೆ ಯಾವುದು ಸಂಗಮ ಯುಗದಲ್ಲಿ ನಮ್ಮ ಸಂಕಲ್ಪಗಳು ಅತಿ ದೊಡ್ಡ ಬಾಬಾ ಕೊಟ್ಟಿರುವಂಥ ಖಜಾನೆಗಳಲ್ಲಿ ಅತಿ ಶ್ರೇಷ್ಠ ಖಜಾನೆಯಾಗಿದೆ. ಸಂಕಲ್ಪದಿಂದಲೇ ಸೃಷ್ಟಿ ನಿರ್ಮಾಣ ಆಗ್ತದೆ. ಸಂಕಲ್ಪದಿಂದಲೇ ಆತ್ಮ ಶುದ್ಧ ಸಂಕಲ್ಪಗಳಿಂದಲೇ ವಾಪಸ್ ತನ್ನ ಮೂಲ ಸತೋಪ್ರಧಾನ ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸಂಕಲ್ಪಗಳ ಮೂಲಕವೇ ನಾವು ಮನ್ಮನಾಭವದ ಸ್ಥಿತಿಯನ್ನು ಮುಟ್ಲಿಕ್ಕೆ ಸಾಧ್ಯ ಇದೆ. ಅಂದಮೇಲೆ ಈ ಸಂಕಲ್ಪಗಳು ಒಂದು ವೇಳೆ ವ್ಯರ್ಥವಾಗಿ ನಡೀತಾ ಇದ್ವು ಅಂತಂದರೆ ಎಲ್ಲವೂ ವ್ಯರ್ಥದ ಖಾತೆಯಲ್ಲಿ ಜಮಾ ಆಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಪದೇ ಪದೇ ಸಂಕಲ್ಪಗಳನ್ನು ಚೆಕ್ ಮಾಡಿಕೊಡ್ರಿ. ಆತ್ಮ, ನಾನು ಡಿಟ್ಯಾಚ್ ಅಬ್ಸರ್ವರ್ ಇದ್ದೀನಿ. ನಿರಂತರ ಮನಸ್ಸಿನಲ್ಲಿ ನಡೀತಾ ಇರುವಂತಹ ಸಂಕಲ್ಪಗಳನ್ನು ಚೆಕ್ ಮಾಡ್ಕೋತಾ ಅಲ್ಲಿ ಬರ್ತಾ ಇರುವಂತಹ ವ್ಯರ್ಥ ಸಂಕಲ್ಪಗಳನ್ನು ತಕ್ಷಣದಲ್ಲಿ ಸಮಾಪ್ತ ಮಾಡ್ತಾ ಹೋದ್ವಿ ಅಂತಂದರೆ ನಾವು ಶ್ರೇಷ್ಠ ಸೇವಾಧಾರಿ ಆಗಲಿಕ್ಕೆ ಸಾಧ್ಯ. ಅಂಥ ಒಂದು ಶ್ರೇಷ್ಠ ಸೇವಾಧಾರಿ ಆಗ್ರಿ ಅಂತ ಬಾಬಾ ವರದಾನ ಕೊಡ್ತಿದ್ದಾರೆ. ಇವತ್ತು ಶ್ರೇಷ್ಠ ಸೇವಾಧಾರಿ ಅಂತಂದರೆ ಆತ್ಮನ ಮೂಲ ಅವಸ್ಥೆಯಲ್ಲಿ ಸ್ಥಿತ ಆಗಿ ಹೈಯರ್ ಕಾನ್ಷಿಯಸ್ಸಿನಲ್ಲಿ ಸ್ಥಿತ ಆಗಿ ಏನು ಸೇವೆ ಮಾಡ್ತೀವಿ, ವೈಬ್ರೇಷನ್ ಹರಡಿಸ್ತೀವಿ, ಅದು ನಿಜವಾದಂಥ ಸತ್ಯ ಸೇವಾ. ಅಂಥ ಶ್ರೇಷ್ಠ ಸೇವಾಧಾರಿ ಆಗ್ರಿ. ಇದರಿಂದ ಶುದ್ಧ ಸಂಕಲ್ಪಗಳ ಖಾತೆಯನ್ನು ಜಮಾ ಮಾಡ್ಕೊಳ್ಳೋದಕ್ಕಾಗಿ ವ್ಯರ್ಥ ಖಾತೆಯನ್ನು ಸಮಾಪ್ತ ಮಾಡ್ರಿ ಅಂತ. ಶ್ರೇಷ್ಠ ಸೇವಾಧಾರಿ ವಹ ಹೇ ಜಿಸ್ಕಾ ಹರ್ ಸಂಕಲ್ಪ ಪವರ್ಫುಲ್ ಹೋ. ಬಾಬಾ ಹೇಳ್ತಾರೆ, ಶ್ರೇಷ್ಠ ಸೇವಾಧಾರಿ ಯಾರು? ಸೇವಾದಲ್ಲಿ ಅನೇಕ ಪ್ರಕಾರ ಇದೆ. ನಿಜವಾದ ಶ್ರೇಷ್ಠ ಸೇವಾಧಾರಿ ಯಾರು ಅಂತಂದರೆ ಯಾರ ಪ್ರತಿಯೊಂದು ಸಂಕಲ್ಪ ಪವರ್ಫುಲ್ ಇದೆ. ಪವರ್ಫುಲ್ ಅಂದರೆ ಆತ್ಮಿಕ ಸ್ಥಿತಿಯಲ್ಲಿದ್ದುಕೊಂಡು ಸಂಕಲ್ಪಗಳ ರಚನೆ ಆಗ್ತಾ ಇದೆ. ಅಂಥ ಸಂಕಲ್ಪಗಳುಳ್ಳಂಥ ಶಕ್ತಿಶಾಲಿ ಸಂಕಲ್ಪ ಉಳ್ಳವರೇ ಶ್ರೇಷ್ಠ ಸೇವಾಧಾರಿಗಳು. ಯಾಕಂದರೆ ಆ ಸಂಕಲ್ಪದಲ್ಲಿ ಶಕ್ತಿ ಇದೆ. ಆ ಸಂಕಲ್ಪದಲ್ಲಿ ಶಕ್ತಿಯ ವೈಬ್ರೇಷನ್ ವಾತಾವರಣವನ್ನು ಪರಿವರ್ತನೆ ಮಾಡ್ತದೆ. ಸಾರಿ ಸ್ಟೇಜ್ ಪರ್ ಆ್ಯಕ್ಟ್ ಕರ್ನೆ ವಾಲೆ ಹೋ. ಬಾಬಾ ಹೇಳ್ತಾರೆ, ನೀವು ವಿಶ್ವದ ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡುವಂಥವ್ರಿದ್ದೀರಿ. ಯಾಕೆ ಅಂದರೆ आपका एक भी संकल्प कहाँ भी व्यर्थ न जाए, क्योंकि सेवाधारी अर्थात विश्व की स्टेज पर एक्ट करने वाले. ಶಿವಬಾಬಾ ಹೇಳ್ತಾರೆ, ಮಕ್ಕಳೇ, ನಿಮ್ಮ ಒಂದು ಸಂಕಲ್ಪವೂ ವ್ಯರ್ಥವಾಗಿ ಹೋಗಬಾರ್ದು. ಯಾಕೆ ಅಂದರೆ ನೀವು ಸೇವಾಧಾರಿ ಇದ್ದೀರಿ. ಸೇವಾಧಾರಿ ಅಂದ್ರೇನು? ವಿಶ್ವದ ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡುವಂಥವ್ರು. ಅಂದರೆ ನಮ್ಮ ಆತ್ಮನ ಹೈಯರ್ ಕಾನ್ಷಿಯಸ್ಸಿಂದ ಉಳಿದೆಲ್ಲ ಆತ್ಮಗಳು ತಮ್ಮ ದೇಹಭಾನದಿಂದ ಮುಕ್ತಿಯನ್ನು ಹೊಂದಿ ಮೂಲ ಸ್ಥಿತಿಗೆ ಬರಲಿಕ್ಕೆ ನಿಮಿತ್ತಿಯಾಗಿದ್ದೀರಿ ನೀವು. ಅಂದಮೇಲೆ ನಿಮ್ಮ ಒಂದೊಂದು ಸಂಕಲ್ಪಗಳು ಶ್ರೇಷ್ಠ ಇರಬೇಕು. ಸಾರಿ ವಿಶ್ವ ಆಪ್ಕೋ ಕಾಪಿ ಕರ್ತಿ ಹೇ. ಬಾಬಾ ಹೇಳ್ತಾರೆ, ನಿಮ್ಮ ಒಂದೊಂದು ಸಂಕಲ್ಪಗಳೇ ನೀವು ಒಳಗಡೆಯಿಂದ ಮಾಡ್ತೀರಿ,
ಅದೇ ಸಂಕಲ್ಪಗಳನ್ನು ವಿಶ್ವಕ್ಕೆ ಕಾಪಿ ಮಾಡ್ತಾ ಇದೆ. ಅಂದರೆ ಜಗತ್ತಿನಲ್ಲಿ ಮನುಷ್ಯಾತ್ಮರ ಮನಸ್ಸಿನಲ್ಲಿ ನಡೆಯುವಂತಹ ವಿಚಾರಗಳಿಗೆ ಮೂಲ ಕಾರಣ ನಾವೇ ಆಗಿದ್ದೀವಿ. BK ಸೋಲ್ ಬ್ರಾಹ್ಮಣ ಆತ್ಮರಾದಂತಹ ನಾವು ನಮ್ಮ ಮನಸ್ಸಿನಲ್ಲಿ ನಡೆಯುವಂತಹ ವಿಚಾರಗಳ ಪ್ರಭಾವ ಉಳಿದೆಲ್ಲ ಜಗತ್ತಿನ ಆತ್ಮಗಳ ಮೇಲೆ ಪ್ರಭಾವ ಬೀಳ್ತಾ ಇರೋದ್ರಿಂದ ಬಾಬಾ ಹೇಳ್ತಾರೆ ಅವರೆಲ್ಲರೂ ನಿಮ್ಮನ್ನೇ ಕಾಪಿ ಮಾಡ್ತಾರೆ. ಅದಕ್ಕಾಗಿ ಯದಿ आपने एक संकल्प व्यर्थ किया तो सिर्फ अपने प्रति नहीं किया लेकिन अनेकों के निमित्त बन गए. ಒಂದು ವೇಳೆ ತಾವು ತಮ್ಮ ಸಂಕಲ್ಪವನ್ನು ಒಂದೇ ಒಂದು ಸಂಕಲ್ಪವನ್ನು ವ್ಯರ್ಥ ಮಾಡ್ಕೊಂಡ್ರಿ ಅಂದರೆ ಎಂದೂ ಹಿಂಗೆ ತಿಳ್ಕೊಬೇಡ್ರಿ ನನ್ನೊಳಗೆ ನಾನು ನನ್ನಷ್ಟಕ್ಕೆ ಮಾತ್ರ ಒಂದು ಸಂಕಲ್ಪ ವ್ಯರ್ಥ ಮಾಡಿದ್ದೀನಿ ಅಂತೆಂದು ತಿಳ್ಕೊಬೇಡ್ರಿ. ಯಾಕೆ ಅಂದರೆ ಅನೇಕ ಆತ್ಮರ ವ್ಯರ್ಥ ಸಂಕಲ್ಪಕ್ಕೆ ನೀವು ನಿಮಿತ್ತ ಆಗಿಬಿಟ್ರಿ. ಅನೇಕರ ಬುದ್ಧಿಯಲ್ಲಿ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ವ್ಯರ್ಥ ವಿಚಾರಗಳ ಬರಲಿಕ್ಕೆ ನೀವು ಕಾರಣ. ನಿಮ್ಮ ಪ್ರಭಾವವೇ ಜಗತ್ತಿನ ಆತ್ಮಗಳ ಮೇಲೆ ಆಗ್ತದಂತಾರೆ ಬಾಬಾ. ಯಾಕೆಂದರೆ ಬಾಬಾ ಹೇಳ್ತಾರೆ ನಮಗೆ ಬ್ರಾಹ್ಮಣ ಆತ್ಮರು ಬಿಟ್ಟರೆ ಬ್ರಾಹ್ಮಣ ಆತ್ಮರೆಲ್ಲರೂ ಬಾಬಾನ ರಚನೆ. ಬಾಕಿ ಜಗತ್ತಿನ ಪ್ರಕೃತಿ ವಾತಾವರಣ ವಾಯುಮಂಡಲ ಇಡೀ ಸೃಷ್ಟಿ ಮತ್ತು ಎಲ್ಲ ಆತ್ಮರು ನಮ್ಮ ರಚನೆಯಾಗಿದ್ದಾರೆ. ನಮ್ಮ ಸಂಕಲ್ಪದ ಬಲದಿಂದ ಈ ಸೃಷ್ಟಿ ನಿರ್ಮಾಣ ಆಗಿದೆ. ಅರ್ಥಾತ್ ಎಲ್ಲರ ಮನೋವೃತ್ತಿ ಮನೋಭಾವ ಎಲ್ಲರೊಳಗಿನ ಒಂದು ವ್ಯಕ್ತಿತ್ವ ಏನಿದೆ ಅದು ನಮ್ಮ ವ್ಯಕ್ತಿತ್ವದ ಪರಿಚಯ ಆಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಮಕ್ಕಳೇ ನಾವೊಂದು ವ್ಯರ್ಥ ವಿಚಾರ ಮಾಡಿ ಏನಾಯಿತು ಅಂತ ತಿಳ್ಕೊಬೇಡ್ರಿ. ಇದು ಇನ್ನೊಬ್ಬರ ವ್ಯರ್ಥ ವಿಚಾರಕ್ಕೆ ನೀವು ನಿಮಿತ್ತ ಆಗಿಬಿಟ್ರಿ. ಇಸಿಲಿಯೇ अब व्यर्थ के खाते को समाप्त कर ಶ್ರೇಷ್ಠ ಸೇವಾಧಾರಿ ಬನೋ. ಅದಕ್ಕಾಗಿ ಬಾಬಾ ಹೇಳ್ತಾರೆ ವ್ಯರ್ಥದ ಖಾತೆಯನ್ನು ಸಮಾಪ್ತ ಮಾಡಿಕೊಂಡು ಶ್ರೇಷ್ಠ ಸೇವಾಧಾರಿಗಳು ಆಗಬೇಕು. ಯಾಕೆ ಈ ಸಮಯದಲ್ಲಿ ವ್ಯರ್ಥದ ಖಾತೆ ಸಮಾಪ್ತ ಮಾಡ್ಕೊಳ್ಬೇಕು ಅಂದರೆ ಸಂಕಲ್ಪ ಅತಿ ಶ್ರೇಷ್ಠವಾದಂತಹ ಖಜಾನೆಯಾಗಿದೆ. ಒಂದು ಸಂಕಲ್ಪದಿಂದ ಈ ನಾನು ಮಾಡುವ ಒಂದು ಸಂಕಲ್ಪ ಸೃಷ್ಟಿ ನಿರ್ಮಾಣ ಮಾಡ್ತದೆ. ಮನದಲ್ಲಿ ಇರುವಂಥ ಸಂಕಲ್ಪಗಳ ಪ್ರಭಾವ ವಿಶ್ವ ನಾಟಕದಲ್ಲಿ ಆಗ್ತದೆ, ಮ್ಯಾನಿಫೆಸ್ಟೇಷನ್ ಆಗ್ತದೆ. ಅದಕ್ಕಾಗಿ ನಾನೇನು ವಿಚಾರ ಮಾಡ್ತೀನಿ ಒಳಗಡೆ ಇದ್ರ ಪ್ರಭಾವ ಈ ಸೃಷ್ಟಿಯ ಮೇಲೆ ಮನುಷ್ಯ ಆತ್ಮರ ಮೇಲೆ ಆಗ್ತದೆ. ಅದಕ್ಕಾಗಿ ಒಂದು ಸಂಕಲ್ಪವು ವ್ಯರ್ಥ ಹೋಗಬಾರ್ದು ಅಂತಾರೆ ಬಾಬಾ. ಅದಕ್ಕಾಗಿ ಈ ಸಮಯದಲ್ಲಿ ವ್ಯರ್ಥದ ಖಾತೆಯನ್ನು ಸಮಾಪ್ತ ಮಾಡಿ ಶ್ರೇಷ್ಠ ಸೇವಾಧಾರಿಯಾಗ್ರಿ. ಯಾಕೆಂದರೆ ಬಾಬಾಗೀಗ ಬೇಕಾಗಿರೋದು ಶ್ರೇಷ್ಠ ಸೇವಾಧಾರಿ, ಶುದ್ಧ ಸಂಕಲ್ಪ ಉಳ್ಳಂತಹ, ಶುಭ ಭಾವನೆ ಉಳ್ಳಂತಹ, ಹೈಯರ್ ಕಾನ್ಷಿಯಸ್ಸಲ್ಲಿರುವಂತಹ ಆತ್ಮರ ಅವಶ್ಯಕತೆ ಬಾಬಾರವರಿಗಿದೆ. ಅದಕ್ಕಾಗಿ ತಮ್ಮ ಎಲ್ಲ ವ್ಯರ್ಥ ಖಾತೆಯನ್ನು ಸಮಾಪ್ತ ಮಾಡಿಕೊಂಡು ಶ್ರೇಷ್ಠ ಸೇವಾಧಾರಿಗಳು ಆಗ್ರಿ ಅಂತ ನಮಗೆ ಬಾಬಾ ವರದಾನ ಕೊಡ್ತಾ ಇದ್ದಾರೆ. ಇವತ್ತಿನ ಮುರಳಿಯ ಸ್ಲೋಗನ್ ಸೇವಾಕೆ ವಾಯುಮಂಡಲ್ ಕೆ ಸಾಥ್ ಬೇಹದ್ಗೆ ವೈರಾಗ್ಯ ವೃತ್ತಿ ಕಾ ವಾಯುಮಂಡಲ್ ಬನಾವೋ. ಸೇವೆಯ ವಾಯುಮಂಡಲದ ಜೊತೆಗೆ ಬೇಹದ್ದಿನ ವೈರಾಗ್ಯದ ವೃತ್ತಿಯ ವಾಯುಮಂಡಲವನ್ನು ತಯಾರು ಮಾಡಿರಿ. ಸೇವಾ ವಾಯುಮಂಡಲ ಅಂತಂದರೆ ಅದು ಮನಸಾ ಸೇವಾ ಆಗಿರ್ಬೋದು, ಅನೇಕ ಆತ್ಮರಿಗೆ ಪರಮಾತ್ಮನ ಪರಿಚಯ ಕೊಡುವಂತಹ ಸ್ಥೂಲ ವಾಚಾ ಸೇವನೆ ಆಗಿರ್ಬೋದು. ಆದರೆ ಇಂಥ ಒಂದು ಮನಸ್ಸಿನ ಮೂಲಕ ಅಥವಾ ವಾಚಾದ ಮೂಲಕ ಏನು ಸೇವೆಯ ವಾಯುಮಂಡಲ ರೆಡಿ ಮಾಡ್ತಾ ಇದ್ದೀರಿ, ವಾತಾವರಣ ರೆಡಿ ಮಾಡ್ತಾ ಇದ್ದೀರಿ, ಫಂಕ್ಷನ್ಗಳನ್ನು ಮಾಡ್ತೀರಿ, ಅದರ ಜೊತೆಯಲ್ಲಿ ಬಾಬಾ ಹೇಳ್ತಾರೆ ಜೊತೆಯಲ್ಲಿಯೇ ಆಂತರಿಕವಾಗಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲವು ತಯಾರಾಗಬೇಕು. ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲ ಅಂದರೆ ಬಾಬಾ ದಿನನಿತ್ಯಲೂ ಹೇಳ್ತಾನೆ ಬಂದಿದ್ದಾರೆ ವೈರಾಗ್ಯ. ಇವತ್ತು ಬಾಬಾ ಹೇಳಿದರು ಶ್ರೇಷ್ಠ ಜೀವನಕ್ಕೆ ಆಧಾರ ನಿಮ್ಮ ಬುನಾದಿ ಏನು ಅಂತಂದರೆ ವೈರಾಗ್ಯ ವೃತ್ತಿ. ಮೊನ್ನೆನೂ ಕೂಡ ಬಾಬಾ ಇದನ್ನೇ ಹೇಳಿದರು, ನಿಜವಾದ ವೈರಾಗ್ಯ ವೃತ್ತಿ ಅಂತಂದರೆ ಸಬ್ಸೆ ನ್ಯಾರ ಬಾಬಾ ಕಾ ಪ್ಯಾರ. ಎಷ್ಟು ಎಲ್ಲದರಿಂದ ನ್ಯಾರ ಆಗ್ತೀವಿ ನಾವು ಅಷ್ಟು ತಂದೆಗೆ ಪ್ರಿಯ ಆಗ್ತೀವಿ. ಅರ್ಥಾತ್ ನನ್ನಲ್ಲಿ ಎಷ್ಟು ಇದು ಡ್ರಾಮಾ ಈ ವಿಶ್ವ ನಾಟಕ ಒಂದು ಕೇವಲ ಗೇಮ್ ಥರ ಒಂದು ಆಟದ ಥರ ಇದು ಅನ್ರಿಯಲ್ ಅನ್ನೋದು ಇದು ಅನುಭೂತಿ ಆಗ್ತದ. ಕೇವಲ ನಾ ಆತ್ಮ ಸತ್ತಿದ್ದೀನಿ, ಬಾಕಿ ಇದೆಲ್ಲವೂ ವಿನಾಶ ಆಗುವಂಥದ್ದು. ಇದು ಡ್ರಾಮಾದ ಸ್ಕ್ರಿಪ್ಟ್ನ ಸ್ಟೋರಿ ಅನುಸಾರ ನಡೆಯುವಂಥ ಈ ದೃಶ್ಯಗಳು ಕೇವಲ ದೃಶ್ಯ ಮಾತ್ರ. ಇದು ಯಾವುದೂ ಸತ್ಯ ಅಲ್ಲ, ಇದು ಯಾವುದು ರಿಯಲ್ ಅನ್ನುವಂಥದ್ದು ಎಷ್ಟು ಒಳಗಡೆ ಭಾವ ಹುಟ್ಟಿ ಬರ್ತದೋ ಆಗ ಆತ್ಮಗಳಿಗೆ ನಾವು ಕೊಡುವಂತಹ ಪರಮಾತ್ಮನ ಪರಿಚಯ ಅಥವಾ ನಾವೇನು ಸೇವಾದ ವಾಯುಮಂಡಲ ಮಾಡಿದ್ದೀವಿ ಸೇವೆ ಮಾಡಬೇಕು ಅಂತ ಆ ಸೇವೆಯ ಸಫಲತೆಗೆ ಈ ಒಂದು ವೈರಾಗ್ಯ ವೃತ್ತಿನೇ
ಕಾರಣ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ವೈರಾಗ್ಯ ವೃತ್ತಿಯ ವಾಯುಮಂಡಲ ತಯಾರು ಮಾಡ್ಕೊಳ್ಳೋದು ಅಂತಂದರೆ ಅಲ್ಲಿ ಅನಾಸಕ್ತ, ಯಾವುದೇ ಉಣ್ಣುವ ತಿನ್ನುವ ಅಥವಾ ಉಡುವ ತೊಡುವ ಅಥವಾ ಅನುಭವಿಸುವಂತಹ ಸ್ಪರ್ಶಿಸುವಂತಹ ಯಾವ ಅಶುದ್ಧ ಇಚ್ಛೆಗಳಿವೆ ಇನ್ನೂ ರೋಲ್ನಲ್ಲಿ, ಇವೆಲ್ಲವುಗಳಿಂದ ಪರಿಯಾಗಿರುವಂತಹ ಒಂದು ಅಲೌಕಿಕ ಜೀವನದ ಅನುಭವ ಮಾಡ್ತಾ ಇರುವಂತಹ, ಅಥವಾ ಇವು ಯಾವುವೂ ಕೂಡ ಏನೂ ಆಕರ್ಷಣೆಗೊಳಗಾಗದೆ ಒಂದು ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಿ, ಆತ್ಮದ ಹೈಯರ್ ಕಾನ್ಷಿಯಸ್ನಲ್ಲಿ ಸ್ಥಿತ ಆಗಿ ಮೂಲ ಬಿಂದುವನ್ನು ನೋಡುವಂಥ, ತನ್ನೊಳಗೂ ಬಿಂದುವಿನ ಕಡೆಗೆ ಗಮನ ಕೊಡ್ತಾ, ಎಲ್ಲರೊಳಗೂ ಕೇವಲ ಬಿಂದುವಿನ ಕಡೆಗೆ ಗಮನ ಕೊಡ್ತಾ, ಅವರ ಜೀವನದ ಸ್ಟೋರಿಯನ್ನು ನೋಡದೆ, ಅವರ ಜೀವನದಲ್ಲಿ ಏನು ಸ್ಟೋರಿಯಲ್ಲಿ ಏರಿಳಿತಗಳಿವೆ, ಕಮ್ಜೋರಿಗಳಿವೆ, ವಿಕಾರಗಳಿವೆ, ಅವುಗಳಿಗೆ ನನ್ನ ದೃಷ್ಟಿಯನ್ನು ಕೊಡದೆ ಕೇವಲ ಆ ಸತೋಪ್ರಧಾನ ಸದ್ಬುದ್ಧಿಯನ್ನು, ಆತ್ಮರ ಒಂದು ಸತೋಪ್ರಧಾನ ಸ್ಟೇಜನ್ನು ಯಾವಾಗ ನೋಡುವಂತಹ ಸ್ಥಿತಿ ನಮ್ಮದು ನಿರ್ಮಾಣ ಆಗ್ತದೋ, ವೈರಾಗ್ಯ ವೃತ್ತಿ ಬರ್ತದೋ, ಬಾಬಾ ಹೇಳ್ತಾರೆ, ಆಗ ನಾವು ಮಾಡುವಂತಹ ಏನು ಸೇವೆ ವಾಯುಮಂಡಲ ತಯಾರು ಮಾಡ್ತಾ ಇದ್ದೀವಿ ಅದರಲ್ಲಿ ನಿಜವಾದ ಸಫಲತೆ ಸಿಗೋದಕ್ಕೆ ಸಾಧ್ಯ ಇದೆ. ಅಂದರೆ ಮೂಲತಃ ನಮ್ಮ ಉದ್ದೇಶ ವಾಪಸ್ ಮನಸ್ಸನ್ನು ಆತ್ಮದ ಕಡೆಗೆ ಮರಳಿಸೋದು, ಮನಸ್ಸನ್ನು ಸತೋಪ್ರಧಾನಗೊಳಿಸೋದು, ಮನಸ್ಸನ್ನು ಸತೋಪ್ರಧಾನಗೊಳಿಸಿ ಅದನ್ನು ಪಾವನ ಮಾಡಿ ವಾಪಸ್ ಬಾಬನ್ ಸಮಾನ ಬಾಬಾರ ಒಂದು ಸ್ಮೃತಿಯಲ್ಲಿ ಸ್ಥಿತಗೊಳಿಸಬೇಕಾಗಿದೆ. ಇದೇ ಮೂಲ ಉದ್ದೇಶ ಆಗಿರೋದ್ರಿಂದ ಸೇವೆಯ ಉದ್ದೇಶನೂ ಇದೆ. ಇಂಥ ಒಂದು ಸೇವೆ ಸಫಲ ಆಗಬೇಕು ಅಂದರೆ ವೈರಾಗ್ಯ ವೃತ್ತಿಯ ಅವಶ್ಯಕತೆ ಇದೆ. ಓಂ ಶಾಂತಿ.